ಬಾವಿ ಒಳಗೆ ಇಲ್ಲಿ ತೀರ್ಥದ ನೀರು ಸಿಕ್ಕ ನೋಡ್ರಿ. ಇದು ಕುಂಕುಮ ಹೊಂಡಿದ. ಆದ್ರೆ 1514ನೇ ಇಸ್ವಿಯಲ್ಲಿ ಅಂದರೆ 1514ನೇ ವರ್ಷದಾಗ ತಾಯಿ ಯಲ್ಲಮ್ಮನ ದೇವಸ್ಥಾನ. ನಮಸ್ಕಾರ ರೀಪ್ಪ. ನಮ್ಮ ಬಳಗಕ್ಕೆ ಇವಾಗ ನಿಮಗೆ ತೋರ್ಸಕ್ಕೆ ಹೊಂಟಿರೋ ಪ್ಲೇಸ್ ಯಾವುದಂದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧ ದೇವಸ್ಥಾನ ಆದ ನಿಮ್ಮೆಲ್ಲರ ಅವ್ವ ಸೌದತ್ತಿ ಯಲ್ಲವ್ವ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನ. ವೆಲ್ಕಮ್ ಟು ಸೌದತ್ತಿ ಯಲ್ಲಮ್ಮನ ಗುಡ್ಡ. ಈಗ ನಾನಿರುವುದು ಅದ ಎಂಟ್ರೆನ್ಸ್, ಮುನ್ನೋಳಿದಿಂದ ಅದು ಎಂಟ್ರೆನ್ಸ್ ಬರ್ತೈತಿ. ಈಗ ಸೌದತ್ತಿ ಗುಡ್ಡಕ್ಕೆ ಹೋಗ್ತೈತಿ, ಇದು ಜೋಗಳ ಬಾವಿಗೆ ಹೋಗ್ತೈತಿ. ನಾವು ಫಸ್ಟ್ ದರ್ಶನ ಪಡಿಬೇಕಂದ್ರೆ ಜೋಗಳ ಬಾವಿಗೆ ಹೋಗ್ಬೇಕು, ಆಮೇಲೆ ಸೌದತ್ತಿ ಗುಡ್ಡಿಗೆ ನಾವು. ಅದಕ್ಕೆ ಮೊದಲು ನಮಗೊಂದು ಇಲ್ಲೊಂದು ಪ್ಲೇಸ್ ಆಗ್ತೈತಿ. ಯಾವುದಂದ್ರೆ ಡಬಡಬ್ಬಿ ಜೋಗ ಫಾಲ್ಸ್ ಅಂತ. ಬಟ್ ನೀರಿಲ್ಲ, ಬಟ್ ನೀರಿದ್ರೆ ಇನ್ನೂ ಭಾರಿ ಚಲೋ ಕಾಣ್ತೈತಿ ಅದ. ಈಗ ಯಾಕೋ ಮಳೆ ಆಗಿಲ್ಲ, ಹಿಂಗಾಗಿ ನೀರು ಬರೋಂಗಿಲ್ಲ. ಬಟ್ ಗುಡ್ಡದ ಮೇಲೆ ನೀರು ಬರ್ತೈತಿ ನೋಡಿ. ಅದ್ರಲ್ಲಿ ನಾವು ಹಿಂಗೆ ಜೋಗಳ ಬಾವಿಗೆ ಹೋಗೋಣ. ಜೋಗಳ ಬಾವಿಗೆ ಹೋಗಿ ಅಲ್ಲಿ ದರ್ಶನ ಪಡ್ಕೊಂಡು ಜೋಗಳ ಬಾವಿ ಸತ್ಯವಂದ ಆಮೇಲೆ ಹಿಂಗೆ ಸೌದತ್ತಿಗೆ ಹೋಗ್ರಿ. ಇದ ನೋಡ್ರಿ ನಾ ಸುತ್ತು ಗಾಡಿ. ಇದನ್ನು ತೊಗೊಂಡು ಸುತ್ತನ ಎಲ್ಲ ಪ್ಲೇಸ್ ಆದಷ್ಟು ಟ್ರೈ ಮಾಡ್ತಾನೆ ತೋರ್ಸಕ್ಕೆ. ನೋಡೋಣ, ನಿಮ್ಮ ಸಪೋರ್ಟ್ ಇರಲಿ. ನಮ್ಮ ಬೆಳಗಾವಿದಿಂದ ಸೌದತ್ತಿಗೆ 87 ಕಿಲೋಮೀಟ್ರ್ ಆಕೈತಿ. ಮತ್ತು ಧಾರವಾಡದಿಂದ ಸೌದತ್ತಿವರೆಗೆ 40 ಕಿಲೋಮೀಟ್ರ್ ಆಕೈತಿ. ಹಂಗೆ ಸೌದತ್ತಿ ಬಸ್ ನಿಲ್ದಾಣದಿಂದ ಯಲ್ಲಮ್ಮನ ದೇವಸ್ಥಾನಕ್ಕೆ 6 ಕಿಲೋಮೀಟ್ರ್ ಆಗುತ್ತೆ. ಬಸ್ಸಿನ ಮತ್ತು ಆಟೋ ಸೌಲಭ್ಯ ಐತಿ, ನೀವು ಆರಾಮಾಗಿ ಹೋಗ್ಬೋದು. ನೋಡ್ರಿ ಜೋಗಳ ಬಾವಿ ದೇವಸ್ಥಾನ. ಯಲ್ಲಮ್ಮ ದೇವಸ್ಥಾನಕ್ಕಿಂತ ಮೊದಲ ಇಲ್ಲೇ ಹೋಗ್ಬೇಕು. ಇಲ್ಲಿ ಬಂದು ಫಸ್ಟ್ ದರ್ಶನ ತೊಗೊಂಡು ಆಮೇಲೆ ಹುಟ್ಟಕ್ಕೆ ಹೋಗ್ಬೇಕು. ಇಲ್ಲಿ ಜೋಗಳ ಬಾವಿಗೆ ಯಾಕೆ ಫಸ್ಟ್ ಹೋಗ್ಬೇಕಂತ, ಇಲ್ಲಿ ಯಲ್ಲಮ್ಮ ಅವರ ಅತ್ತೆ ಆತ ಸತ್ಯವ ದೇವಸ್ಥಾನ ಇದೆ. ಆ ದೇವಸ್ಥಾನ ಫಸ್ಟ್ ದರ್ಶನ ತೊಗೊಂಡು ಆಮೇಲೆ ನಾವು ಯಲ್ಲಮ್ಮಕ್ಕೆ ಹೋಗ್ಬೇಕು. ಇಲ್ಲಿ ಜೋಗಳ ಬಾವಿ ಇಲ್ಲೊಂದು ಹಿಸ್ಟ್ರಿನ ಐತಿ, ಬರೀ ಅದು ಹೇಳ್ತಾನೆ ನಾ ಹೇಳ್ತಾನೆ. ಗಾಂಧಿ ಏನೈತೆ ಏನು ಇಲ್ಲಿ ಆಂಜನೇಯ ದೇವಸ್ಥಾನ ಇದನ್ನ ಸ್ಟಾರ್ಟ್. ಈ ದೇವಸ್ಥಾನಕ್ಕೆ ಹೋಗಿದ್ದ ಮೊದಲು ಒಂದು ಜೋಗಳ ಬಾವಿ ಐತಿ. ಇಲ್ಲಿ ಯಾಕೆ ಹೋಗ್ಬೇಕಂದ್ರೆ ಯಲ್ಲಮ್ಮ ತಾಯಿಯವ್ರ ಗಂಡದ ಜಮದಗ್ನಿ ಭಾಳ ಅಂದ್ರೆ ಭಾಳ ಕೋಪ ಮನುಷ್ಯ ಅಂತ ಅವ್ರ ಋಷಿಮುನಿ. ಹಿಂಗಾಗಿ ಯಲ್ಲಮ್ಮ ಅವ್ರಿಗೆ ಶಾಪ ಹಾಕಿಬಿಟ್ಟಿರ್ತಾರಂತ. ಅವಾಗ ಅವ್ರಿಗೆ ಚರ್ಮ ರೋಗ ಬಂದಿರ್ತದೆ. ಅವಾಗ ತಾಯಿ ಅದಕ್ಕೆ ಪರಿಹಾರ ಹುಡ್ಕೋತ ಬಂದಾಗ ಇಲ್ಲಿ ಏಕನಾಥ ಜೋಗಿನಾಥ ಅಂತೇಳಿ ಇಬ್ಬರ ಋಷಿಮುನಿಗಳು ಹೇಳ್ತಾರತ್ತೆ. ಈ ಬಾವಿ ಒಳಗೆ ಸೌದತ್ತಿನ ಬಾವಿ ಈಗೆಲ್ಲ ಕಟ್ಟಡ ಮಾಡ್ಯಾರ. ಬಟ್ ಒಳಗೆ ಒಂದು ಸಣ್ಣ ಐತಿ, ಭಾಳ ದೂರ ಐತೆ. ಅದ್ರೊಳಗೆ ಒಂದು ಬಾವಿ ಇರ್ತದೆ. ಅಲ್ಲಿ ಏನಾರ ಸ್ನಾನ ಮಾಡಿ ಈ ಸತ್ಯ ತಾಯಿ ದರ್ಶನ ತೊಗೊಂಡ್ರೆ ಚರ್ಮ ರೋಗ ಎಲ್ಲ ಹೋಗ್ತೈತೆ ಅಂದ್ರತ್ತೆ. ಅದಕ್ಕೆ ಈಗ ಯಾರಿಗೆ ಏನೋ ಚರ್ಮ ರೋಗ ಯಾವ ಕುಷ್ಠ ರೋಗ ಬಂದರೂ ಇಲ್ಲಿ ಬಂದು ಬೇಡ್ಕೊಂಡು ಜಳಕ ಮಾಡಿ ಆ ಸತ್ಯವ ತಾಯಿಗೆ ಹೋಗಿ ದರ್ಶನ ಪಡ್ಕೊಂಡು ಹುಟ್ಟಿಗೆ ಊಡ್ರೆ ಎಲ್ಲ ರೋಗೆಲ್ಲ ನಿವಾರಣೆ ಆಕೈತಿ. ಈಗ ನೀವು ನೋಡತ್ತಿರ್ಬೇಕ ಮಂದಿ ಎಲ್ಲ ಕಡಿಮೆ ಐತಿ. ಬಟ್ ಮಂಗಳವಾರ ಶುಕ್ರವಾರ ಜಾಸ್ತಿ ಇರ್ತಾರೆ. ಹಂಗೆ ಭಾರತ ಹುಣ್ಣಿಮೆ ಅಂದ್ರೆ ಜನವರಿ ಫೆಬ್ರವರಿ ಬಂದ್ರೆ ಅವಾಗ ಜಾಸ್ತಿ ಇರ್ತೈತಿ. ಬಟ್ ಜನವರಿಯಾಗ ಫೆಬ್ರವರಿಯಾಗ ಬಂದ್ರೆ ಮಂದಿ ಭಾಳ ಇರ್ತೈತಿ. ಅವಾಗ ಲಕ್ಷಾಂತರ ಜನ ಇರ್ತಾರೆ ಇಲ್ಲಿ ಊಟಿಗೆ ಬಿಡೋಕೆ. ಈಗ ಅಷ್ಟು ಕಡಿಮೆ ಐತಿ. ಇವಾಗ ನಾವು ತೋರಿಸ್ಬೋದು. ಈ ಜೋಗಳ ಬಾವಿಗೆ ಜೋಗ ಅಂದ್ರೆ ತೊಟ್ಟಿಲು. ಯಾರಿಗೆ ಮಕ್ಕಳು ಆಗಂಗಿಲ್ಲ ಅವ್ರು ತೊಟ್ಲ ಕಟ್ಟಿ ಕಾಯಿ ಕಟ್ಟ್ರೆ ಅವ್ರಿಗೆ ಮಕ್ಕಳು ಹಾಕವಂತ. ಇನ್ನು ಬಾವಿ ಅಂದ್ರೆ ಅದೇ ಜೋಗಳ ಬಾವಿ. ಏನೋ ರೋಗ ಬಂದರೂ ಚರ್ಮ ರೋಗ ತಾಯಿ ನಿವಾರಣೆ ಮಾಡ್ತಾಳು. ಇಲ್ಲಿ ಒಟ್ಟಿಗೆ ಹೊಡೋದು ಇರ್ತಾರೆ ನೋಡ್ರಿ.
ಎಲ್ಲ ಹುಟ್ಟಿಗೆ ಬಿಡ್ತಾವೆ. ಅದೇ ಏನಾರ ರೋಗ ಚರ್ಮ ರೋಗ ಅದು ಬಂದಿತ್ತಂದ್ರೆ ಹುಟ್ಟಿಗೆ ಊಟ ಕಡಿಮೆ ಆಗ್ತೈತಿ. ರೋಗ ಅಂದ್ರೆ ತೊಟ್ಲು ಮತ್ತು ಬಾವಿ ಅಂದ್ರೆ ಅಲ್ಲಿ ಬಾವಿ ಒಳಗೆ ಹೋಗಿ ಸ್ನಾನ ಮಾಡ್ಕೊಂಡು ಜಳಕ ಮಾಡಿ ಇಲ್ಲಿ ತಾಯಿ ದೇನ್ ತಕ್ಕ ಬಾಯಿಲಿ ಇಟ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಇಲ್ಲಿ ತಾಯಿ ದರ್ಶನ ಪಡ್ಕೊಂಡ್ರೆ ರೋಗೆಲ್ಲ ಮುಕ್ತಿ ಆಗ್ತೈತೆ ಅಂತಾರೆ. ಇದು ಏಕನಾಥ ದೇವಸ್ಥಾನ ನೋಡ್ರಿ. ಏಕನಾಥ ದೇವಸ್ಥಾನ ಆ ಕಡೆ ಜೋಗಿನಾಥ ದೇವಸ್ಥಾನ ಐತಿ. ಎಡಗಡೆ ಏಕನಾಥ ಅವ್ರು ಅದಾರ, ಇಲ್ಲಿ ಬಲಗಡೆ ಜೋಗಿನಾಥ ಅವ್ರು ಅದಾರ. ಜೋಗಿನಾಥೇಶ್ವರ ಮತ್ತು ಏಕನಾಥೇಶ್ವರ ಅನ್ನೋರು ಜೋಗಿನಾಥ ಯಲ್ಲಮ್ಮ ತಾಯಿಯವರ ಚರ್ಮ ರೋಗವನ್ನು ಮುಕ್ತಿ ಮಾಡಿದ ಋಷಿ ಮುನಿಗಳು. ಈಗ ಜೋಗಬಾಯಿ ಸತ್ಯವ ತಾಯಿ ದರ್ಶನ ತೊಗೊಂಡ ಈಗ ಎಲ್ಲಿ ಹೊಂಟು ಅಂದ್ರೆ ಸವದತ್ತಿ ಯಲ್ಲಮ್ಮಗುಟ್ಟಿಗೆ ಹೋಗ್ಬೇಕು. ಗುಟ್ಟಿಗೆ ಇನ್ನೊಂದು ಹಿಂಗೆ ಸುತ್ತಾದು ಹೋಗೈತಿ ರೋಡ ಮತ್ತು ಹಿಂಗೆ ಹೋಗೈತಿ. ನಾವು ಈಗ ಹಿಂಗೆ ಹೋಗುನು ಬರ್ರಿ. ಈಗ ನಾವು ಹೊಂಟು ನೋಡ್ರಿ ತಾಯಿ ಯಲ್ಲಮ್ಮನ ಗುಡ್ಡ. ಒಂದು 3-4 ಕಿಲೋಮೀಟ್ರ್ ಹೋದ್ರೆ ಸಿಗ್ತೈತಿ ಗುಡ್ಡ ಅಷ್ಟೇ, ಭಾಳ ಏನು ದೂರಿಲ್ಲ. ಬಟ್ ಇದೆ ನೋಡ್ರಿ ಮಲ್ಲಪ್ರಭಾ ಡ್ಯಾಮ್ ಹೋಗ್ತೇವ್ರಿ. ಹೊಯ್ ಹೊಯ್ ಅದು ಆ ಕಡೆ ಬರ್ತಾರೋ ಮರ ಸಿಗ್ನಲ್ ಹಾಕ್ತಾರೋ ನೋಡ್ರಿ. ಟ್ಯಾಕ್ಟ್ರಿ ಹಂಗೆ ಮ್ಯಾಜಿಕ್ ಐತೆ. ಬಾ ಲಾಟ್ರಿ ನನ್ನ ಒಟ್ಟು ಡಿಸೈನ್ ಮಾಡಿ ನಮ್ಮ ಉತ್ತರ ಕರ್ನಾಟಕ ಬಂದು ಒಟ್ಟು ಟ್ಯಾಕ್ಟ್ರಿ ಡಿಸೈನ್ ಮಾಡೋಕೆ ಏಕ್ ನಂಬರ್ ಅದಾರ ನೋಡ್ರಿ. ಒಟ್ಟು ಹಿಂಗಾಗಿ ಗುಟ್ಟ ಹಾಕೋನು ಬರೀ ನಾ ಸಣ್ಣಗೆ ಗಾಡಿ ಇಲ್ಲೇ ಪಾರ್ಕಿಂಗ್ ಮಾಡಿದ್ದೀವಿ. ಪಾರ್ಕಿಂಗ್ ಏನಿಲ್ಲ ಹಂಗೆ ಇಲ್ಲೇ ಹಾಕಿಬಿಟ್ಟು ಅಲ್ಲೈತ್ರಲ್ಲ ಅದೇ ದೇವಸ್ಥಾನ. ಬರೀ ಕಾಯಿ ಕಪ್ರ ತೊಗೊಂಡು ಕಾಯಿ ಕಪ್ರ ಗಾಡಿ ಅಲ್ಲೇ ಹಚ್ಚಿ ಈಗ ಮಂದಿ ಕಡಿಮೆ ಇರ್ತಾರಲ್ರಿ, ಅದಕ್ಕೆ ಕಾಯಿ ಕಪ್ರ ತೊಗೊಂಡು ಕಾಯಿ ದರ್ಶನ ಪಡ್ಯಾಕೊಂಡು ಹೋಗ್ತೀವಿ. ಅಕ್ಕ ಚೇಂಜ್ ನೋಡ್ತಾನೆ. ಹಾಯ್ ಇದೇ ಮಾಡತ್ತೀನಿ ನಮ್ಮನ್ನು ನಾನು ಎಂಟ್ರೆನ್ಸ್ ಬಂದು ನೋಡ್ರಿ. ಈಗ ದೇವಸ್ಥಾನ ಗುಡಿಗೆ ಹೋಗೋದು ಎಂಟ್ರೆನ್ಸ್. ನನ್ನ ಅನುಮತಿ ಇಲ್ಲದೆ ಈ ಪ್ರಪಂಚದಲ್ಲಿ ಯಾವ ಶಕ್ತಿಯು ಏನು ಮಾಡೋಕ್ಕಾಗಲ್ಲ. ಮಂದೇನು ಇಲ್ಲ ಅನಿಸ್ತೈತ್ರಿ, ಕಡಿಮೆ ಜಾತ್ರೆ ನೋಡ್ರಿ. ಬರತುಣಿ ಅಂತಾರೆ ನಮ್ಮ ಕಡೆ. ಜನವರಿ ಫೆಬ್ರವರಿಯಾಗ ಇಟ್ಟು ಮಂದಿ ಇರ್ತೈತಿ. ಲಕ್ಷಾಂತರ ಮಂದಿ ಬಂದು ಹೋಗ್ತಾರೆ. ಇಲ್ಲೆಲ್ಲ ಕಾಲ್ದಾಗ ಜಾಗ ಸಿಗಂಗಿಲ್ಲ, ಅಷ್ಟು ಮಂದಿ ಇರ್ತಾರೆ. ನಾ ಅದಕ್ಕೆ ಇವತ್ತು ಬಂದಿದ್ದೆ ಅಂದರೆ ಎಲ್ಲ ತೋರ್ಸೋಕೆ ಚಲೋ ಆಕೈತಿ. ನಾನು ಭಾಳ ದಿನ ಬಂದಿರ್ತಲ್ರಿ, ಅದು ಮಂದಿ ಯಾರಿಲ್ಲ ಫ್ರೀ ಕೊಟ್ಟಾಗ ದರ್ಶನ ಅಂತ. ಎಲ್ಲ ನೀನೇ ತಾಯೇ, ಎಲ್ಲೆಲ್ಲೂ ನಿನ್ನ ಅವ್ವ ಛಾಯೆ. ಎಲ್ಲವ್ವ ಇವರೇ ನೋಡಿ ನಮ್ಮ ಆರೋಗ್ಯ ದೇವರು. ಉದೋ ಉದೋ ಎಲ್ಲವ್ವ ಉದೋ ಉದೋ ಎಲ್ಲ ನಿನ್ನ ಮಾಯೆ, ನಮ್ಮೆಲ್ಲರನ್ನು ಕಾಯೇ. ಮುತ್ತೈದೆ ಯಾವತ್ತೂ ಕುಕ್ ಮಾಡ್ಕೊತಾರಲ್ಲ, ಹಂಗೆ ತಾಯಿಗೆ ಯಾವತ್ತೂ ಭಂಡಾರ ಕುಕ್ ಮಾಡಬೇಕು. ಮುತ್ತೈದೆ ಅದಕ್ಕೆ ಜಾತ್ರೆ ನೋಡ್ರಿ. ಇಲ್ಲೇ ಎಲ್ಲರೂ ಹೂ ಭಂಡಾರ ಆರಿಸ್ತಾರೆ. ಜಾಸ್ತಿ ಮಂದಿ ಇತ್ತಂದ್ರೆ ಏನು ಕಡಿಮೆ ಐತಿ. ಈ ದೇವಸ್ಥಾನದ ಹಿಂಭಾಗನ ಒಂದು ಸ್ವಲ್ಪ ದೂರ ಬಿಟ್ಟ ಪರಶುರಾಮ ದೇವಸ್ಥಾನ ಇತ್ತು. ನಿಮಗೆಲ್ಲ ಗೊತ್ತಿರೋಂಗ ಪರಶುರಾಮ ಅವರು ತಾಯಿ ಯಲ್ಲಮ್ಮನ ಮಗ ಅವರು. ಈ ಪರಶುರಾಮ ಅವರು ತಾಯಿ ಯಲ್ಲಮ್ಮವರ ಅರುಂಡವನ್ನೇ ಕತ್ತರಿಸಿರ್ತಾರೆ ಅಪ್ಪನ ಆಜ್ಞೆ ಹಂಗೆ. ಮತ್ತು ತನ್ನ ತಂದೆಗೆ ಕೇಳ್ಕೊತಾರೆ, ನನ್ನ ತಾಯಿ ಪುನರ್ಜನ್ಮ ಕೊಡಿ ಅಂತ. ಅವಾಗ ಪರಶುರಾಮ ಅವರಿಂದ ತಾಯಿಗೆ ಪುನರ್ಜನ್ಮ ಸಿಗುತ್ತೆ.
ಪರಶುರಾಮ ದೇವಸ್ಥಾನ ಬಲಗಡೆ ಹೋದ್ರೆ ಇಲ್ಲಿ ನಿಮ್ಗೆ ಹೊಂಡಗಳು ಸಿಗ್ತಾವೆ. ಕುಂಕುಮ ಹೊಂಡ, ಅರಿಶಿನ ಹೊಂಡ, ಎಣ್ಣೆ ಹೊಂಡ ಅಂಥೇಳಿ ಅವನ್ನೆಲ್ಲ ತೋರಿಸ್ತೀನಿ ಬರ್ರಿ. ಇಲ್ಲಿ ತೀರ್ಥದ ನೀರು ಸಿಗ್ತಾವೆ ನೋಡ್ರಿ. ಈಗ ಕುಂಕುಮ ಹೊಂಡಿದ ಕುಂಕುಮ ಹೊಂಡ ನೋಡ್ರಿ. ಇದು ಎಣ್ಣೆ ಹೊಂಡ. ಇದು ಅರಿಶಿನ ಹೊಂಡ ನೋಡಿ. ನೀರು ಪವಿತ್ರವಾದ ಸ್ವಚ್ಛದ ನೀರು. ಅಲ್ಲಿಂದ ಪರಶುರಾಮ ಗಡದಿಂದ ಅಲ್ಲಿಂದ ಬರ್ತಾವಂತಾರೆ. ಕಂಟಿನ್ಯೂಸ್ ಆಗಿ ನೀರು ತಾವು ಯಾವತ್ತೂ ಬೆಳೆಯಂಗಿಲ್ಲ. ತಾಯಿ ಪವಿತ್ರವಾದ ನೀರ. ಇಲ್ಲಿ ಅರಿಶಿನ ಹೊಂಡ, ಕುಂಕುಮ ಹೊಂಡ, ಎಣ್ಣೆ ಹೊಂಡ, 3 ಹೊಂಡ ಅದಾವು. ಇವಾಗ ನೀವೇ ನೋಡತ್ತಿರಲ್ಲ, ಈ ದೇವಸ್ಥಾನ ಸುಮಾರು 8ರಿಂದ 13ನೇ ಶತಮಾನ ಹಿಂದೆನೇ ಪೂಜೆ ಮಾಡ್ಕೊತ ಬಂದಾರತ್ತ ತಾಯಿ ಯಲ್ಲಮ್ಮನ. ಆದ್ರೆ 1514ನೇ ಇಸ್ವಿಯಲ್ಲಿ, ಅಂದರೆ 1514ನೇ ವರ್ಷದಾಗ ತಾಯಿ ಯಲ್ಲಮ್ಮನ ದೇವಸ್ಥಾನ ಬೊಮ್ಮಪ್ಪ ನಾಯ್ಕನವರು ಕಟ್ಟಿಸ್ಯಾರಂತ. ಅವಾಗಿಂದ ಈಗೆಲ್ಲ ಫುಲ್ ಡೆವಲಪ್ಮೆಂಟ್ ಆಗತೈತಿ. ತಾಯಿ ಕಥೆ ಏನಂದ್ರೆ, ತಾಯಿ ರೇಣುಕಾಮಾತೆ ಹುಟ್ಟಿದ್ದು ಅಗ್ನಿಯಲ್ಲಿ. ಅಂದರೆ ರೇಣುಕಾರಾಜ ರೇಣುವಿನ ಮಗಳು ಅಗ್ನಿಯಲ್ಲಿ ಹುಡ್ತಾಳೆ. ಈ ತಾಯಿಯನ್ನು ರೇಣುಕಾರಾಜ ಅವರು ಸಾಕ್ತಾರೆ. ಅವಾಗ ಜಮದಗ್ನಿ ಎಂಬ ಋಷಿಗೆ ವಿವಾಹ ಮಾಡಿಕೊಡ್ತಾಳೆ. ಜಮದಗ್ನಿ ಋಷಿ ಭಾಳ ಅಂದ್ರೆ ಭಾಳ ಕೋಪಿಷ್ಟ ಮನುಷ್ಯ. ಆದರೂ ತಾಯಿ ಯಲ್ಲಮ್ಮವರು ಸಹಿಸ್ಕೊಂಡು ಬರ್ತಾರೆ. ಪ್ರತಿದಿನ ತಾಯಿ ಉಸುಕು ಮರಳು ಅದ್ರಾಗ ಮಡಿಕೆ ಮಾಡ್ಕೊಂಡು ನಾಗರ ಹಾವು ಸಿಂಬೆ ಇಟ್ಕೊಂಡು ತಲೆ ಮೇಲೆ ಇಟ್ಕೊಂಡು ನೀರು ತೊಗೊಂಬರ್ತೀವಿ ಪೂಜೆಗೆ. ಸೂರ್ಯ ಮುಳುಗುಡ್ಕ ಪೂಜೆಗೆ ನೀರು ತೊಗೊಂಡು ಬರಬೇಕು ರೇಣುಕಾ ನದಿಯಿಂದ. ಹಿಂಗೆ ಪ್ರತಿದಿನ ತೊಗೊಂಬರ್ತೀವತ್ತ. ಆದರೆ ಒಂದಿನ ತಾಯಿ ತೊಗೊಂಬರಕ್ಕೆ ಹೋದಾಗ ರೇಣುಕಾ ನದಿಯಲ್ಲಿ ಗಂಧರ್ವರು ಸ್ನಾನ ಮಾಡ್ಕೊತ ಆಟ ಆಡತ್ತಿರತ್ತೆ. ಅವ್ರು ನೋಡುತ್ತಾ ತಮ್ಮ ಕೆಲಸವನ್ನು ಮರೆತು ಬಿಟ್ಟು ಅಲ್ಲೇ ವ್ಯಾಮೋಹದಿಂದ ನೋಡ್ಕೊತ ಅಲ್ಲೇ ನಿಂತಿರತ್ತೆ. ಆಗ ಮಡಿಕೆ ಹೊಡಿತೈತಿ. ಮತ್ತು ಇನ್ನೊಂದು ಮಡಿಕೆ ಮಾಡ್ಕೊಂಡು ನೀರು ತೊಗೊಂಬರ್ಬೇಕಾರೆ ಲೇಟ್ ಆಕೈತಿ, ಸೂರ್ಯ ಮುಳುಗ್ತಾನೋ. ಆಗ ಜಮದಗ್ನಿಗೆ ಭಾಳ ಸಿಟ್ಟು ಬಂದ, ನೀ ಯಾವ್ದಕ್ಕೆ ಲೇಟ್ ಮಾಡಿದೆ ಅಂಥೇಳಿ ತನ್ನ ಮಕ್ಕಳಿಗೆ ಹೇಳ್ತಾನೆ. ಇವಳನ್ನು ರುಂಡ ಅಂದರೆ ಕುತ್ತಿಗೆ ಕತ್ತರಿಸ್ರಿ ಅಂತ ಹೇಳ್ತಾರೆ. 4 ಜನ ಕತ್ತರಿಸಂಗಿಲ್ಲ. ಆದರೆ ಪರಶುರಾಮ ಬರ್ತಾರೆ. ಪರಶುರಾಮಗೆ ಹೇಳ್ತಾರೆ. ಪರಶುರಾಮ ಒಪ್ಕೋತಾನ, ಕತ್ತರಿಸ್ತಾನೆ. ಅವ ಜಮದಗ್ನಿ ಖುಷಿ ಆಗ್ತಾನೆ. ಏನು ಬೇಕು ಕೇಳಿ ನೀನು 3 ವರ ಕೊಡ್ತಾನೆ ಅಂತಾನೆ. ಆಗ ಪರಶುರಾಮ ಹೇಳ್ತಾನೆ, ಫಸ್ಟ್ ನೀವು ಕೋಪ ಬಿಡ್ಬೇಕಂತ ಹೇಳ್ತಾನೆ. 2 ನಂಬರ ನನಗೆ 4 ತಮ್ಮಗಳನ್ನ ಬದುಕಿಸ್ಕೊಡಂತಾನೆ. 3ನೇದ ತಾಯಿ ರೇಣುಕಾಮಾತೆನೂ ನನಗೆ ಬದುಕಿಸ್ಕೊಡಂತಾನೆ. ಹೀಗಾಗಿ ರೇಣುಕಾಮಾತೆ ಪುನರ್ಜೀವನ ತಾಳ್ತಾರೆ. ಅವಾಗ ಜಮದಗ್ನಿಯು ಕೋಪ ಕಡಿಮೆ ಆಕೈತಿ. ಅವಾಗ ತಾಯಿ ಜಗತ್ತಿಗೆ ಆದಿಶಕ್ತಿ ಹಾಕೋಳು. ಎಲ್ಲ ಮುಂತಾಯಿನ ಜಗತ್ತಿನ ಆದಿಶಕ್ತಿ ಅಂತಲೂ ಕರಿತಾರೋ. ಅಟ ಪವಾಡ ಪುರುಷ ಆಗ್ಯಾಳು ತಾಯಿ. ಈ ತಾಯಿ ನಿಮ್ಗೆ ಒಳ್ಳೇದು ಮಾಡಲಿ, ನಂಗೆ ಒಳ್ಳೇದು ಮಾಡ್ತೀವಿ ಹೇಳ್ತಾನೆ. ನಾ ತೋರ್ಸನ್ ಪ್ಲೇಸ. ಬಟ್ ಈಗ ಮಂದಿ ಕಡಿಮೆ ಐತಿ. ಬಟ್ ನೀವು ಏನಾರ ಜಾತ್ರೆ ಆಗತ್ತು ಬಂದ್ರೆ, ಅದು ನಮ್ಮ ಜಾತ್ರೆ ವಿಶೇಷತೆ ಅಂದ್ರೆ ಭಾರತ ಹುಣ್ಣಿಮೆ ಅಂದ್ರೆ ಜನವರಿ ಫೆಬ್ರವರಿಯಾಗ ಇಟ್ಟು ಕೆಟ್ಟ ಜನ ದಿನ ಲಕ್ಷಾಂತರ ಜನ ಬರ್ತಾರಂತ ಹೋಗ್ತಾರಂತ. ಅಷ್ಟು ಮಂದಿ ಐತೆ ಇಲ್ಲಿ. ಏನಂದ್ರೆ ನಮ್ಮ ಇಲ್ಲಿ ಯಾವ ಜನ ಬರ್ತಾರಂದ್ರೆ ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರದಿಂದನೂ ಬರ್ತಾರೆ. ನಮ್ಮ ಉತ್ತರ ಕರ್ನಾಟಕ ಮಂದಿ ಫುಲ್ ಬರ್ತೈತಿ. ಬಟ್ ಎಲ್ಲ ಜನ ಬಂದು ದರ್ಶನ ಪಡ್ಕೊಂಡು ಹೋಗ್ತಾರೆ. ಇದು ಕಡಿಮೆ ಜನ, ಇದು ಏನೂ ಅಲ್ಲಿದ ಅಷ್ಟು ಜನ ಬರ್ತಾರಂತ ನೋಡ್ರಿ. ಇದು ಯಲ್ಲಮ್ಮ ದೇವಸ್ಥಾನಕ್ಕೆ ಹೋಗೋದು. ಇದು ಜಮದಗ್ನೇಶ್ವರ ಅಂದ್ರೆ ರೇಣುಕಾಮಾತೆಯವರ ಗಂಡರಾದ ದೇವಸ್ಥಾನ ಅಲ್ಲಿತಿ. ಅಲ್ಲಿ ಹೋಗೋಣ ಬರ್ರಿ. ಜಮದಗ್ನಿ ದೇವಸ್ಥಾನಕ್ಕೆ ಹೊಂಟೆ ನೋಡ್ರಿ. ಜಮದಗ್ನಿ ಅವರು ತಾಯಿ ರೇಣುಕಾಮಾತೆಯವರ ಯಜಮಾನರು. ಇಲ್ಲಿ ಒಳಗೆ ಒಂದು ನದಿ ಹರಿದು ಹೋಗ್ತೈತಿ. ಆ ನದಿ ಹರಿದು ಹೋಗಿ ಅಲ್ಲಿ ಅಂದರೆ 7 ಕೊಳ್ಳ ಅಂತಾರೆ. 7 ಕೊಳ್ಳದವ. 7 ಕೊಳ್ಳೊಳಗೆ ಅದು ಹರಿದು ಹೋಗಿ ಆ ಕಡೆ ಡಬಡಿಬಿ ಫಾಲ್ಸ್ ಅಂತ ಐತಲ್ಲ ಅಲ್ಲಿ ಹೋಗಿ ಬೀಳ್ತೈತಿ.
ಏಳು ಕೊಳ ಅದಾವ. ಮತ್ತು 7 ಕೊಳ ಬಗ್ಗೆ ನನಗೇನು ಅಷ್ಟೊಂದು ಗೊತ್ತಿಲ್ಲ ಎಲ್ಲಿಂದವು, ಬಟ್ ಅವು ದೂರ ಭಾಳ ಅದಾವ ಅಂತ. ಇಲ್ಲಿ ಜಮದಗ್ನಿದು ಐತಿ, ಅಲ್ಲಿ ರೇಣುಕಾಲಮ್ಮ ದೇವಸ್ಥಾನ, ಅಲ್ಲಿ ಪರಶುರಾಮ ದೇವಸ್ಥಾನ. ಅವರು 3 ಮಂದಿ ಬೇರೆ ಬೇರೆ ಕಡೆನ ಅದಾರ, ಒಂದೇ ಕಡೆ ಇಲ್ಲಿ ನೋಡ್ರಿ. ಆ ತಾಯಿಗೆ ಮಹಾಪ್ರಸಾದ ಏನಂದ್ರೆ, ಆ ತಾಯಿಗೆ ಭಾಳ ಇಷ್ಟ ಅಂದ್ರೆ ಕಡುಬ, ಬದ್ನಿಕಾಯಿ ಪಲ್ಯ, ಅಂದ್ರೆ ಅಡಲಿಗೆ ತುಂಬಿಸ್ತಾರೆ ಅಂತಾರೆ ನಮ್ಮ ಕಡೆ. ಆ ಅಡ್ಲಿಗೆ ತುಂಬಿಸಿ ನೈವೇದ್ಯ ಕೊಡ್ತಾರೆ. ಪ್ರತಿ ಮಂಗಳವಾರ ಶುಕ್ರವಾರ ಬರ್ತಾರೆ, ಇಲ್ಲಂತಿಲ್ಲ. ಬಟ್ ಜಾತ್ರೆ ಭಾಳ ಅಂದ್ರೆ ಭಾರಿ ಚಲೋ ಜಾತ್ರೆ ಆಗೈತಿ. ಬಟ್ ಜನವರಿ ಫೆಬ್ರವರಿ ದೊಡ್ಡ ಜಾತ್ರೆ ಆಗೈತಿ. ಅವಾಗ ಎಲ್ಲರೂ ಬರ್ರಿ, ಎಲ್ಲರೂ ನೋಡ್ರಿ ಹೆಂಗೆ ಆಕೈತೆ ಅನ್ನೋದು. ನೆಕ್ಸ್ಟ್ ವಿಡಿಯೋದಾಗ ಸಿಗೋನು. ಟಾಟಾ, ಬೈ ಬೈ, ಟೇಕ್ ಕೇರ್. ಒಂದು ಏನಾದ್ರೆ ನನ್ನ ಚಿಕ್ಕ ಕನಸು ಉತ್ತರ ಕರ್ನಾಟಕ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬೇಕು ಅನ್ನೋದೈತಿ. ಅಂದರೆ ಉತ್ತರ ಕರ್ನಾಟಕ ಪ್ರವಾಸ ಸ್ಥಳಗಳನ್ನೆಲ್ಲ ತೋರಿಸ್ಬೇಕೈತಿ. ಅದಕ್ಕೆ ಸಪೋರ್ಟ್ ಮಾಡಿರಿ. ಜೈ ಹಿಂದ್.